Hey everyone, welcome back to my new video. ಇದು ನಮ್ಮನೆ ಲೋಟಸ್ ಪಾಂಡ್ಗಳು. ಇದ್ರದ್ದು ನೀರು ಚೇಂಜ್ ಮಾಡಿಬಿಟ್ಟು ತುಂಬ ದಿನ ಆಗಿತ್ತು. ಅದಕ್ಕೆ ಇದ್ರದ್ದು ನೀರು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಇದ್ರ ನೀರನ್ನ ನಾನು 15ರಿಂದ 20 ದಿವಸಕ್ಕೊಂದ್ಸಲಿ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿ ತುಂಬ ದಿವಸ ಆಗಿದ್ದರಿಂದ ನೀರೆಲ್ಲ ಫುಲ್ ಪಾಚಿ ಬಂದು ಕೆಳಗಡೆ ಮಣ್ಣೇ ಕಾಣಿಸ್ತಾ ಇರಲಿಲ್ಲ. ಹಾಗೆ ನಾನು ನೀರು ಚೇಂಜ್ ಮಾಡಬೇಕಾದ್ರೆ ಏನೇನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ನಮ್ಮ ಮನೇಲಿ ಟೋಟಲ್ ಆಗಿ 3 ಕಲರ್ದು ಲಿಲ್ಲಿ ಮತ್ತು ಇನ್ನೊಂದು ಲೋಟಸ್ ಇದೆ. ಇಲ್ಲಿರೋ ಎಲ್ಲ ಪಾಂಡನ್ನು ನಾನೇ ಮನೇಲಿ ಮಾಡಿರೋದು, ಯಾವುದನ್ನು ದುಡ್ಡು ಕೊಟ್ಬಿಟ್ಟು ತಂದಿರೋದಲ್ಲ. ಇದು ವೈಟ್ ಕಲರ್ ಲಿಲ್ಲಿದು ಪಾಂಡು. ಬೇರೆ ಎಲ್ಲ ಪಾಂಡ್ಗಿಂತನೂ ಈ ಪಾಂಡು ತುಂಬಾನೇ ಪಾಚಿ ಬಂದ್ಬಿಟ್ಟು ಗಲೀಜಾಗಿತ್ತು. ಇದರಲ್ಲಿ ಕೆಳಗಡೆ ಗಿಡನೇ ಕಾಣಿಸ್ತಾ ಇರಲಿಲ್ಲ. ಇದರಿಂದ ಖಾಲಿ ಮಾಡಿದ ನೀರನ್ನೆಲ್ಲ ನಾನು ಸುಮ್ಮನೆ ಚೆಲ್ಲಲ್ಲ, ಅದೇ ನೀರನ್ನ ನನ್ನ ಹತ್ರ ಇರೋ ಗಿಡಗಳಿಗೆಲ್ಲ ಹಾಕ್ತೀನಿ. ಇದು ನಮ್ಮ ತೋಟದಲ್ಲಿ ಸಿಕ್ಕಿದ್ದ ಶಂಖ. ಸಿಗ್ಬೇಕಾದ್ರೇನೆ ತೂತ ಆಗಿತ್ತು, ಅದನ್ನ ಮನೆಗೆ ತಗೊಬಂದ್ಬಿಟ್ಟು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ. ಇದೊಂದು ಬೋನ್ಸಾಯಿ ಗಿಡ, ನಾನೇ ಮನೇಲೇ ಮಾಡಿರೋದು. ಚಳಿಗಾಲ ಆಗಿರೋದ್ರಿಂದ ಎಲೆಗಳೆಲ್ಲ ಉದುರೋಗ್ಬಿಟ್ಟಿದೆ, ಮತ್ತೆ ಈಗ ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಅಂತರಗಂಗೆ ಗಿಡ, ಕೆರೆಗಳಲ್ಲೆಲ್ಲ ಇರುತ್ತೆ. ಇದನ್ನ ಒಂದು ಹಳೆ ಮೊಳಕೆಗೆ ಮಣ್ಣು ಹಾಕ್ಬಿಟ್ಟು ನೆಟ್ಟಿದ್ದೀನಿ. ಈಗ ನೀವು ನೋಡ್ತಿರೋದು ಖಾರ ಕಡಿಯೋ ಕಲ್ಲಿಂದ ಮಾಡಿರೋ ಪಾಂಡು. ನಮ್ಮ ಮನೇಲಿ ಎಕ್ಸ್ಟ್ರಾ ಒಂದು ಕಲ್ಲಿತ್ತು, ಅದಕ್ಕೆ ಅದನ್ನ ಸುತ್ತ ಸಿಮೆಂಟಿಂದ ಕಟ್ಬಿಟ್ಟು ಅದರಿಂದ ಪಾಂಡ್ ಮಾಡಿದೆ. ನೀರನ್ನ ಖಾಲಿ ಮಾಡೋಕ್ಕೆ ಈಸಿ ಆಗಲಿ ಅಂತ ಅದಕ್ಕೆ ಒಂದು ಚಿಕ್ಕ ಪೈಪ್ ಕೊಟ್ಟಿದ್ದೀನಿ. ಆದರೆ ಅದಕ್ಕೆ ಮಣ್ಣು ಬಂದು ಕೂತ್ಕೊಂಡ್ಬಿಟ್ಟು ನೀರೇ ಬರ್ತಾ ಇರಲಿಲ್ಲ. ಎಷ್ಟೇ ಕಡ್ಡಿ ಚುಚ್ಚಿದ್ರೂ ಅದರಿಂದ ನೀರೇ ಬರ್ತಾ ಇರಲಿಲ್ಲ. ಅದಕ್ಕೆ ಒಳಗಡೆಯಿಂದನೇ ಕೈ ಹಾಕ್ಬಿಟ್ಟು ಮಣ್ಣನ್ನೆಲ್ಲ ಬಿಡಿಸ್ಕೊಟ್ಟೆ. ಆವಾಗ ನೀರು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಪಾಂಡಿನ ನೀರು ಜಾಸ್ತಿ ಏನು ಗಲೀಜಾಗಿರಲಿಲ್ಲ. ಇದರಲ್ಲಿ ಮೀನುಗಳನ್ನ ಬಿಟ್ಟಿದ್ದೀನಿ. ನೀರು ತೆಗಿಬೇಕಾದ್ರೆ ಪಾಟ್ ಒಳಗಡೆ ಒಂದು ಮರಿ ಮೀನು ಬಂದಿತ್ತು, ಮತ್ತೆ ಅದನ್ನ ಪಾಂಡಿಗೆ ಬಿಟ್ಟೆ. ಈ ಪಾಂಡಿನ ನೀರನ್ನ ಪೂರ್ತಿ ಖಾಲಿ ಮಾಡಲ್ಲ, 1 ಇಂಚ್ ನೀರನ್ನ ಹಾಗೆ ಬಿಡ್ತೀನಿ, ಯಾಕೆಂದರೆ ಅದರಲ್ಲಿ ಮೀನಿರೋದ್ರಿಂದ. ಇದೊಂದು ಲಿಲ್ಲಿಗೆ ಪಾಂಡ್ ಮಾಡಿರಲಿಲ್ಲ, ಅದಕ್ಕೆ ಹಾಗೆ ಪ್ಲಾಸ್ಟಿಕ್ ಟಬ್ಬಿಗೆ ಹಾಕಿಟ್ಟಿದ್ದೀನಿ. ಎಲ್ಲ ಪಾಂಡಿಂದು ನೀರು ಖಾಲಿ ಮಾಡಾದ್ಮೇಲೆ
ನೆಕ್ಸ್ಟು ಗಿಡಗಳನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗಿಡನ ಹೇಗೆ ಕ್ಲೀನ್ ಮಾಡ್ತೀನಿ ಅಂದರೆ, ಒಣಗೋಗಿರೋ ಎಲೆಗಳು, ಹಣ್ಣಾಗಿರೋ ಎಲೆಗಳು ಮತ್ತು ಹೂವು ಅರಳಿ ಬಾಡೋಗಿರೋ ಹೂಗಳನ್ನೆಲ್ಲ ಕಟ್ ಮಾಡಿ ತೆಗಿತೀನಿ. ಒಂದೊಂದಾಗಿ ಎಲ್ಲ ಗಿಡಗಳನ್ನು ಅದೇ ಥರ ಕ್ಲೀನ್ ಮಾಡ್ಕೊತೀನಿ. ನಾನು ಪಾಟ್ ಒಳಗಡೆ ಗಿಡ ನೆಟ್ಬಿಟ್ಟು ಅದನ್ನು ಪಾಂಡ್ ಒಳಗಡೆ ಇಡೋದಿಲ್ಲ. ಯಾಕೆ ಅಂದರೆ ಡೈರೆಕ್ಟಾಗಿ ಪಾಂಡ್ಗೆ ಮಣ್ಣಾಕಿ ಹಾಕೋದ್ರಿಂದ ಬೇರ್ಗಳು ಅಗಲವಾಗಿ ಚೆನ್ನಾಗಿ ಹೋಗಿ ಹೂಗಳು ಚೆನ್ನಾಗಿ ಬಿಡುತ್ತೆ ಅಂತ. ಈ ಟಬ್ಬು ಚಿಕ್ಕದಿರೋದ್ರಿಂದ ತುಂಬ ಎಲೆಗಳು ಬಿಸಿಲಿನ ನೀಟಿಗೆ ಒಣಗೋಗ್ಬಿಟ್ಟಿತ್ತು. ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗಿತೀನಿ. ಎಲ್ಲ ಪಾಂಡನ್ನು ಕ್ಲೀನ್ ಮಾಡಾದ್ಮೇಲೆ ಲಾಸ್ಟಿಗೆ ಇಷ್ಟು ವೇಸ್ಟೇಜ್ ಸಿಕ್ಕಿತ್ತು. ಎಲ್ಲ ಗಿಡನೂ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟು ಗೊಬ್ಬರ ಹಾಕ್ತೀನಿ. ಈ ಸಲ ನಾನು ಕುರಿ ಗೊಬ್ಬರ ಮತ್ತು ದನದ ಗೊಬ್ಬರ ಹಾಕ್ತಾ ಇದ್ದೀನಿ. ಗೊಬ್ಬರನ ಡೈರೆಕ್ಟಾಗಿ ಮಣ್ಣಿನ ಮೇಲೆ ಚೆಲ್ಲಿದ್ರೆ ನೀಟಾಗಿ ಬೇರಿಗೆಲ್ಲ ಸಿಗೋದಿಲ್ಲ. ಅದಕ್ಕಾಗಿ ಈ ಥರ ಪೇಪರಿಗೆ ಹಾಕಿಬಿಟ್ಟು ಅದನ್ನು ಉಂಡೆ ಮಾಡಿ ಮಣ್ಣೊಳಗಡೆ ಹಾಕ್ತೀನಿ. ನಾನು ಹಸಿ ಸಗಣಿನ ಲೋಟಸ್ಗೆ ಅಂತ ಉಂಡೆ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರ್ತೀನಿ. ನೆಕ್ಸ್ಟು ಉಂಡೆ ಮಾಡ್ಕೊಂಡಿರೋ ಸಗಣಿ ಗೊಬ್ಬರ ಮತ್ತು ಕುರಿ ಗೊಬ್ಬರನ ಎಲ್ಲ ಪಾಂಡಿಗೂ ಒಂದೊಂದನ್ನು ಹಾಕ್ತಾ ಹೋಗ್ತೀನಿ. ಮಣ್ಣನ್ನು ಸ್ವಲ್ಪ ಗುಂಡಿ ಮಾಡಿ ಅದರೊಳಗಡೆ ಹಾಕಿಬಿಟ್ಟು ಮತ್ತೆ ಹಾಗೆ ಮಣ್ಣನ್ನು ಮುಚ್ತೀನಿ. ಎಲ್ಲ ಪಾಂಡಿಗೂ ಇದೇ ಥರ ಮಾಡ್ತಾ ಹೋಗ್ತೀನಿ. ಗೊಬ್ಬರ ಎಲ್ಲ ಹಾಕಾದ್ಮೇಲೆ ಲಾಸ್ಟಿಗೆ ಹೊಸ ನೀರಿಂದ ಪಾಂಡ್ನೆಲ್ಲ ಫಿಲ್ ಮಾಡ್ತೀನಿ. ಪಾಂಡ್ ಒಳಗಡೆ ಫಸ್ಟ್ ಯಾಕೆ ಪ್ಲಾಸ್ಟಿಕ್ ಇಟ್ಟು ಅದ್ರ ಮೇಲೆ ನೀರು ಬಿಡ್ತಿದ್ದೀನಿ ಅಂದರೆ, ಡೈರೆಕ್ಟಾಗಿ ಮಣ್ಣಿನ ಮೇಲೆ ನೀರು ಬಿಟ್ಟರೆ ನೀರೆಲ್ಲ ಗಲೀಜಾಗಿಬಿಡುತ್ತೆ. ಅದರಿಂದ ಪ್ಲಾಸ್ಟಿಕ್ ಇಟ್ಟು ಅದ್ರ ಮೇಲ್ಗಡೆ ನೀರನ್ನ ಬಿಡ್ತೀನಿ. ಲಾಸ್ಟಲ್ಲಿರೋ ಟಬ್ ಒಂದಕ್ಕೆ ಪೈಪ್ ಲೆಂತ್ ಸಾಲ್ತಾ ಇರಲಿಲ್ಲ. ಅದಕ್ಕೆ ನೀರನ್ನ ಫಸ್ಟು ಬಕೆಟ್ಗೆ ಫಿಲ್ ಮಾಡಿಕೊಂಡು ಅದರಿಂದ ತೊಗೊಂಡೋಗಿ ಟಬ್ಗೆ ಹಾಕ್ತಾ ಇದ್ದೆ. ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಫೈನಲ್ ಆಗಿ ಪಾಂಡ್ ಈ ಥರ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು
ರೂಟ್ಸ್ ಆಫ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.